ರಾಜ್ಯದಲ್ಲಿ ನಕ್ಸಲರ ಒಂದು ದೊಡ್ಡ ತಂಡ ನಾಳೆ ಮುಖ್ಯವಾಹಿನಿಗೆ ಬರ್ತಾ ಇದೆಯಾ? ನಕ್ಸಲರ ಜೊತೆ ಸರ್ಕಾರದ ಸಂಧಾನ ಮಾತುಕತೆ ಒಂದು ಕಡೆ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯನವರು ಕೂಡ ಕರೆ ಕೊಟ್ಟಿದ್ದರು, ಮುಖ್ಯವಾಹಿನಿಗೆ ಬನ್ನಿ, ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಅರಣ್ಯದಲ್ಲಿ ಕೂತ್ಕೊಂಡು ಮುಖ್ಯವಾಹಿನಿಯಿಂದ ದೂರವಾಗಿ ಶಸ್ತ್ರಾಸ್ತ್ರಗಳೊಂದಿಗೆ ನೀವಿದ್ದಾಗ ಇದರಿಂದ ನಿಜವಾಗ್ಲೂ ಸೊಲ್ಯೂಷನ್ ಸಿಗುತ್ತಾ? ನಿಮಗೆ ಉತ್ತರ ಸಿಗುತ್ತಾ? ಫಲಿತಾಂಶ ಸಿಗುತ್ತಾ? ಪರಿಹಾರ ಸಿಗುತ್ತಾ? ಇಂಥದ್ದೆಲ್ಲ ಪ್ರಶ್ನೆಗಳಿದ್ವು. ಸಿದ್ದರಾಮಯ್ಯನವರ ಮಾತಿಗೆ ಹೋಗೊಟ್ರೋ, ನಕ್ಸಲ್ನ ಶಕ್ತಿನೇ ನಿಜವಾಗ್ಲೂ ಕ್ಷೀಣಿಸ್ತಾ ಇದೆಯೋ ಗೊತ್ತಿಲ್ಲ. ಇತ್ತೀಚೆಗೆ ವಿಕ್ರಮ್ ಗೌಡ ಇವರ ಒಂದು ಎನ್ಕೌಂಟರ್ ಆದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಬಹುದು. ಹೆದರದು ಅಂತಲೂ ನಾವು ಕರೆಯಲ್ಲ. ಎಲ್ಲರದ್ದು ಇದೇ ಗತಿ ಮಾಡಿದ್ರೆ ಏನು ಮಾಡೋದು? ನಾವಿಷ್ಟು ಜನ ಇದ್ದೀವಿ. ಥಾಟ್ ತುಂಬ ಬರ್ತವಲ್ಲಿ, ತುಂಬ ಚರ್ಚೆಗಳು ಕೂಡ ನಡೆದಿರುತ್ತೆ, ಆ ಒಂದು ಬಳಗದಲ್ಲಿಯೂ ನಡೆದಿರಬಹುದು. ಇದೀಗ ನಾಳೆ ಚಿಕ್ಕಮಗಳೂರಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂಥೇಳಿ ನಕ್ಸಲರ ತಂಡ ಒಂದು ಕಡೆ ಒಪ್ಕೊಂಡಿದೆ. ಶರಣಾಗಬೇಕು ಅಂತಾನೆ ಕೇರಳದಿಂದ ಕರ್ನಾಟಕಕ್ಕೆ ಇದೀಗ ನಕ್ಸಲರು ಆಗಮಿಸ್ತಾ ಇದ್ದಾರೆ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಕರಾವಳಿಯಲ್ಲಿ ಒಂದು ಆತಂಕ ಮನೆ ಮಾಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ ಕೂಡ ಇದೀಗ ಶರಣಾಗಿದ್ದಾರೆ. ಇತ್ತ ನಕ್ಸಲ್ ಟೀಮ್ನ ಮುಂಡುಗಾರು ಲತಾ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಸೂಚನೆಯ ಪ್ರಕಾರ ನಾಳೆ ನಾವು ಶರಣಾಗ್ತಾ ಇದ್ದೀವಿ, ಆದರೆ ನಾವು ಹೊರಗಡೆ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಲತಾ ಹೇಳಿದ್ದಾರೆ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ಈ ನಕ್ಸಲರಿಗೆ ಶರಣಾಗಿ ಅಂತೇಳಿ ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ, ತಮಿಳುನಾಡು 6 ಜನ ಕಾಂಬಿನೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ. ಅದೇ ರೀತಿಲಿ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ. ಇವಾಗ 2ನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ. ಇದರಲ್ಲಿ ನಮಗೆ 2 ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಒಂದು ಖುಷಿನ ತಂದಿದೆ. ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮ್ರೇಡ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ. ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ. ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ 2 ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ